Hello students, welcome to Mokshika Academy. So ಇಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಪ್ರೊಸೀಜರ್ ಆಫ್ಟರ್ ಎಕ್ಸಾಮಿನೇಷನ್ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಆಕ್ಚುಲಿ ಐ ವಾಸ್ ಬಿಸಿ ವಿತ್ ಮೈ ರಿಸರ್ಚ್ ವರ್ಕ್, ಸೊ ಅದಕ್ಕೋಸ್ಕರ ನಾನು ಲಾಸ್ಟ್ ವೀಕ್ ಅಥವಾ ವಿಡಿಯೋಸ್ನ ಈ ಟೈಮು ಮಾಡೋಕ್ಕಾಗಲಿಲ್ಲ. ಸೊ ಬಟ್ ನೆಕ್ಸ್ಟ್ ಪ್ರೊಸೀಜರ್ಗೆ ನಾನು ಪ್ರತಿಯೊಂದು ಅಪ್ಡೇಟ್ಸ್ ಅನ್ನ ಇಲ್ಲಿ ನಾನು ಕೊಡ್ಲಿಕ್ಕೆ ಬಯಸ್ತೀನಿ. ಅಂಡ್ ಆಲ್ಸೋ ಪೋಸ್ಟ್ಪೋನ್ ಆಗುತ್ತೆ ಅನ್ನೋ ಒಂದು ಇದಿತ್ತು ಎಕ್ಸ್ಪೆಕ್ಟೇಷನ್ಸ್, ಬಟ್ ಅದು ಪೋಸ್ಟ್ಪೋನ್ ಮಾಡಲಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲರೂ ಅಟೆಂಡ್ ಆಗಿದ್ದಾರೆ. ಸೊ ನಮ್ಮ ಸೆಂಟರ್ನಲ್ಲೂ ಕೂಡ ಕಾಲೇಜಿನಲ್ಲಿ ಆಲ್ಮೋಸ್ಟ್ ಎಲ್ಲಾ ಸ್ಟೂಡೆಂಟ್ಸ್ ಕೂಡ ಅಟೆಂಡ್ ಆಗಿದ್ರು. ಸೊ ಯಾರು ಕೂಡ ಅಬ್ಸೆಂಟಿಸಮ್ಸ್ ತುಂಬಾ ಕಡಿಮೆ ಇತ್ತು. ಸೊ ಹಾಗಾಗಿ MBA ಗೆ ತುಂಬಾ ಸ್ಟೂಡೆಂಟ್ಸ್ ಗಳು ಬರ್ದಿದ್ದಾರೆ. ಬಟ್ ನಾನು KA ಅಥಾರಿಟಿ ಕೇಳಿದಾಗ ಅವರು ಎಕ್ಸ್ಪ್ಲನೇಷನ್ ಕೊಡ್ಲಿಲ್ಲ ಆಕ್ಚುಲಿ. ಸೊ ಎವ್ರಿ ಇಯರ್ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದೇ ವಿಲ್ ಪ್ರೆಸ್ ನೋಟಿಸ್ ಮಾಡಿ ಎಷ್ಟು ಜನ ಬರ್ದಿದ್ದಾರೆ ಅಂತ ಕೊಡ್ತಾರೆ. ಬಟ್ ಈ ಟೈಮು ಕೊಟ್ಟಿಲ್ಲ. ಕೊಟ್ಟ ತಕ್ಷಣ ಅಪ್ಡೇಟ್ ಮಾಡ್ತೀನಿ. ಅಂಡ್ ಒನ್ ಮೋರ್ ಥಿಂಗ್, MTech PGCET ಬಗ್ಗೆ ನಾನು ಮಾಹಿತಿಯನ್ನ ಕೇಳಿದೆ ಇವತ್ತು ಮಾರ್ನಿಂಗ್ ಕಾಲ್ ಮಾಡಿ. ಸೊ ಅವ್ರು ಇನ್ನೂ ಕೂಡ ಶೆಡ್ಯೂಲ್ ಮಾಡಿಲ್ಲ. ಇನ್ನೂ ಕೂಡ MTech MRCಗೆ ಯಾವ್ದೇ ರೀತಿಯಂತ PGCET ಎಕ್ಸಾಮಿನೇಷನ್ಸ್ ಇನ್ನೂ ಕೂಡ ಮಾಡಿಲ್ಲ. ಸೊ ಅಗೇನ್ ನಾ ಡೈಲಿ ಕಾಲ್ ಮಾಡ್ತೀನಿ, ಕಾಲ್ ಮಾಡಿ ನಾ ಅಪ್ಡೇಟ್ ಅನ್ನ ಕೊಡ್ತೀನಿ ನಿಮ್ಗೆ. ಸೊ ಇವತ್ತು ಕೂಡ ಮಾರ್ನಿಂಗ್ ಕಾಲ್ ಮಾಡಿದ್ದೆ. ಸೊ ಕಾಲ್ ಮಾಡಿದಾಗ ಅವರು ಇನ್ನೂ ಕೂಡ ಶೆಡ್ಯೂಲ್ ಆಗಿಲ್ಲ ಅಂತಾನೆ ಹೇಳಿದ್ರು. ನಮ್ಮೊಂದು ಎಕ್ಸ್ಪೆಕ್ಟೆಡ್ ಡೇಟ್ ಆರು ಹೇಳಿ ಅಂತ ಹೇಳಿದಕ್ಕೆ ಅವ್ರು ಅದನ್ನು ಕೂಡ ಹೇಳಲಿಲ್ಲ. ಸೊ ಇನ್ ಕೇಸ್ ನೀವು ಪ್ರೆಷರೈಸ್ ಮಾಡ್ಬೇಕಾಗತ್ತೆ. MTech ಸ್ಟೂಡೆಂಟ್ಸ್ ಪ್ರೆಷರೈಸ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವರು 100% ಮಾಡೋದಿಲ್ಲ. ನೀವು ಪ್ರೆಷರೈಸ್ ಮಾಡ್ಲೇಬೇಕು. ನಾ ಇಲ್ಲಿ ಒಂದು ನಂಬರ್ ತೋರಿಸ್ತಾ ಇದ್ದೀನಿ. ಈ ನಂಬರ್ಗೆ ಕಾಲ್ ಮಾಡಿ. ಫಸ್ಟ್ ಟೈಮ್ ರಿಸೀವ್ ಮಾಡಲ್ಲ ಅವರು, 3-4 ಟೈಮ್ಸ್ 10 ಟೈಮ್ಸ್ ನೀವು ಮಾಡಿದ್ಮೇಲೆ ರಿಸೀವ್ ಮಾಡ್ತಾರೆ. ಸೊ ಅವಾಗ ಎಲ್ಲರೂ ಪ್ರೆಷರೈಸ್ ಮಾಡಿ, ಓಕೆ? ಸೊ ಅದರ್ವೈಸ್ ಇಟ್ ವಿಲ್ ನಾಟ್ ಹ್ಯಾಪನ್, ಪ್ಲೀಸ್, MTech ಸ್ಟೂಡೆಂಟ್ಸ್. ಅಂಡ್ ಕಮಿಂಗ್ ಟು ದಿ PGCET ಎಕ್ಸಾಮಿನೇಷನ್, ಆಫ್ಟರ್ PGCET ಎಕ್ಸಾಮಿನೇಷನ್ಸ್ ಏನಿರುತ್ತೆ ಅಂತ, ವಾಟ್ ಇಸ್ ದ ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ ನೋಡಿ. PGCETಗೆ ಫಸ್ಟ್ ನಿಮ್ಗೆ ಎಕ್ಸಾಮಿನೇಷನ್ಸ್ ಆಗುತ್ತೆ. ಎಕ್ಸಾಮಿನೇಷನ್ ಆದ ತಕ್ಷಣ ನಿಮ್ಗೆ ಕೀ ಆನ್ಸರ್ಸ್ ನ ಬಿಡ್ತಾರೆ, ಓಕೆ? ಸೊ ಕೀ ಆನ್ಸರ್ಸ್ ಅಂತ ಹೇಳಿದ್ರೆ ಅದು 100% ಆನ್ಸರ್ ಇರೋದಿಲ್ಲ. ಸೊ ಅದರಲ್ಲಿ ಕೆಲವೊಂದು ಮಿಸ್ಟೇಕ್ಸ್ ಗಳು ಇರ್ತವೆ. ಅದಕ್ಕೆ ಅಬ್ಜೆಕ್ಷನ್ ನೀವು ಕೊಡ್ಬೋದು. ಸರ್, ನೀವು ಕೀ ಆನ್ಸರ್ಸ್ ನ ಯಾಕೆ ಬಿಟ್ಟಿಲ್ಲ ಈ ಸರಿ? ಸೊ ಆಸ್ ಐ ಟೋಲ್ಡ್ ಯು, ಸೊ ಐ ವಾಸ್ ಬಿಸಿ ವಿತ್ ಮೈ ರಿಸರ್ಚ್ ವರ್ಕ್. ಸೊ ನನ್ನ ಒಂದು PhD ಒಂದು ಕೊನೆಯ ಹಂತದಲ್ಲಿದೆ. ಹಾಗಾಗಿ ನಾನು ಈ ಟೈಮು ಅದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡಕ್ ಆಗ್ಲಿಲ್ಲ. ಸೊ ಆದಷ್ಟು ನಾನು ನೋಡ್ತೀನಿ. ಕೆಲವು ಚಾನೆಲ್ಗಳಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ಕೂಡ ನೋಡ್ಬಿಟ್ಟು ನಾನು ಯಾವ್ದಕ್ಕೆ ಅಬ್ಜೆಕ್ಷನ್ ಕೊಡ್ಬೋದು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತೀನಿ. ಅದಕ್ಕೆ ಒನ್ಸ್ ಕೀ ಆನ್ಸರ್ಸ್ ಬಿಟ್ಟ ತಕ್ಷಣ ನಾನು ನಿಮ್ಗೆ ಅದನ್ನ ತಿಳಿಸ್ತೀನಿ. ಸೊ ಕೀ ಆನ್ಸರ್ಸ್ ಬಿಟ್ಟ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಅಬ್ಜೆಕ್ಷನ್ ಹೇಳ್ತಾರೆ, ಓಕೆ? ಅಬ್ಜೆಕ್ಷನ್ ಯಾಕೆ ಅಂತ ಹೇಳಿದ್ರೆ, ಇನ್ ಕೇಸ್ ಸರಿಯಾದ ಒಂದು ಆನ್ಸರ್ಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಅದು ಅಬ್ಜೆಕ್ಟ್ ಅನ್ನ ಮಾಡ್ಬೋದು. ಸೊ ಈ ಕೀ ಆನ್ಸರ್ಸ್ ಬಿಟ್ಟು ಅಬ್ಜೆಕ್ಷನ್ ಗೆ ಒಂದು 10 days ಟೈಮ್ ಇರುತ್ತೆ. 10 to 15 days, ಆಲ್ಮೋಸ್ಟ್ 10 days ಅಂತ ಇಟ್ಕೊಳ್ಳಿ ಅವರೇಜು. ಅದಾದ ನಂತರ ಫೈನಲ್ ಕೀ ಆನ್ಸರ್ಸ್ ಮತ್ತೆ ರಿಸಲ್ಟ್ ನ ಬಿಡ್ತಾನೆ, ಓಕೆ? ಸೊ ಕೀ ಆನ್ಸರ್ಸ್ ಫಸ್ಟ್. ಕೀ ಆನ್ಸರ್ಸ್ ಯಾವಾಗ ಬಿಡ್ತಾನೆ? ಮೇ ಬಿ 2-3 days ಅಲ್ಲೇ ಬಿಡ್ಬೋದು, ಓಕೆ? ನಿನ್ನೆ ಎಕ್ಸಾಮ್ ಆಗಿದೆ, 2-3 days ಅಲ್ಲೇ ಬಿಡ್ಬೋದು. ಸೊ ಇಲ್ಲಿ ಕೀ ಆನ್ಸರ್ಸ್ ಅಂಡ್ ಅಬ್ಜೆಕ್ಷನ್ ಆಯ್ತು. ನೆಕ್ಸ್ಟ್ ಫೈನಲ್ ಕೀ ಆನ್ಸರ್ಸ್ ಮತ್ತೆ ರಿಸಲ್ಟ್ ಅನ್ನ ಬಿಡ್ತಾನೆ. ಸೊ ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ಗೆ ಬಿಡ್ತಾನೆ. ಈ ಟೈಪ್ ಆನ್ಲೈನ್ ಇರೋದ್ರಿಂದ, ಓಕೆ? ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಲಾಸ್ಟ್ ಟೈಮ್ ಕೂಡ ಆಗಿದೆ. ಈ ಟೈಮು ಕೂಡ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಸೊ ಯಾಕಂತ ಹೇಳಿದ್ರೆ ನಿಮ್ ಆಡಿ ನಂಬರ್ ಎಲ್ಲ ಆಲ್ರೆಡಿ ಮ್ಯಾಚ್ ಆಗಿರುತ್ತೆ. ಸೊ ಇನ್ ಕೇಸ್ ಅಪ್ಡೇಟ್ ಅನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಟೈಮ್ ಕೊಡ್ತಾರೆ ಅವರು, ಓಕೆ? ಒನ್ ಸೆಕೆಂಡ್. ಇನ್ನು ಯಾರು ಇದ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ಆಡಿ ನಂಬರ್ ಸರಿ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸರಿ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಶೆಡ್ಯೂಲ್ ನಿಮ್ಗೆ ಈ ರೀತಿ ಇರುತ್ತೆ, ಓಕೆ? ನೋಡಿ, ಇದು ನಾನು 2021 ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಂದ್ರೆ MBA MCA ಎರಡಕ್ಕೂ ನಿಮ್ಗೆ ಒಂದೇ ಡೇಟ್ ಇರುತ್ತೆ, ಓಕೆ? ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು 4/1/2022 ಫಸ್ಟ್ ರ್ಯಾಂಕ್ ಟು 300 ರ್ಯಾಂಕ್ 9 AM to 11 AM ಅಂತ ಇರುತ್ತೆ. ಸೊ ಇದು ಆಕ್ಚುಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮ್ಯಾನ್ಯುಯಲಿ ಆಗಿದ್ದು. ಅಂದ್ರೆ ಮೈಸೂರು, ಬ್ಯಾಂಗ್ಳೂರ್, ಬಳ್ಳಾರಿ, ಬೆಳಗಾವಿ, ಕಲಬುರಗಿ, ಶಿವಮೊಗ್ಗ, ಮ್ಯಾಂಗ್ಳೂರ್ ಇಲ್ಲ ಆಗಿದ್ದು. ನಿಮ್ದು ಆನ್ಲೈನ್ ಇರೋದ್ರಿಂದ ಆನ್ಲೈನ್ ಅಲ್ಲೇ ಅವರು ಮುಗಿಸ್ತಾರೆ, ಓಕೆ? ಸೊ ಆನ್ಲೈನ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಅವರು ಈ ರೀತಿ ಶೆಡ್ಯೂಲ್ ಮಾಡ್ತಾರೆ ಅನ್ನೋದು ಡೌಟ್ ಇದೆ, ಓಕೆ? ಲಾಸ್ಟ್ ಇಯರ್ ಶೆಡ್ಯೂಲ್ ಮಾಡ್ಲಿಲ್ಲ ಈ ರೀತಿ. ಅವ್ರು ಜಸ್ಟ್ ಯಾರ್ದು ಕ್ಲಾಸ್ B ಇದೆ, ಕ್ಲಾಸ್ E ಇದೆ, ಅವ್ರನ್ನ ಮಾತ್ರ ಅವರು
ಕೆ ಅಥಾರಿಟಿ ಕರ್ಸ್ಕೊಂಡಿದ್ರು. ಮಿಕ್ಕಿದವ್ರಿಗೆ ಯಾವುದೇ ರೀತಿಯಂತ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಲಿಲ್ಲ. ಆನ್ಲೈನ್ ಅಲ್ಲೇ ಮಾಡಿದ್ರು, ವೆರಿಫಿಕೇಶನ್ ಮಾಡಿ ಒಂದು ರಿಸಲ್ಟ್ ಅನ್ನ ಬಿಟ್ರು. ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ರಿಸಲ್ಟ್ ಅನ್ನ ಬಿಟ್ಟು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ರು. ಈ ಸರಿನೂ ಅದೇ ರೀತಿ ಇರುತ್ತೆ ಅನ್ಕೋತೀನಿ. ಇನ್ ಕೇಸ್ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಅವರು ಶೆಡ್ಯೂಲ್ ಮಾಡ್ತಾರೆ. ಓಕೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ತಕ್ಷಣ ಫೀ ಸ್ಟ್ರಕ್ಚರ್ ಅನ್ನು ಬಿಡ್ತಾನೆ. ಎವ್ರಿ ಇಯರ್ ಫೀ ಸ್ಟ್ರಕ್ಚರ್ ಚೇಂಜ್ ಆಗ್ತಿರ್ತದೆ. ಸೊ ಮೋರ್ ಆರ್ ಲೆಸ್ ಎನಿಥಿಂಗ್ ಕುಡ್ ಹ್ಯಾಪನ್. ಓಕೆ, ಸೊ ಫೀ ಸ್ಟ್ರಕ್ಚರ್ ಅನ್ನ ಬಿಡ್ತಾನೆ. ಫೀ ಸ್ಟ್ರಕ್ಚರ್ ಆದ ತಕ್ಷಣ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಬಿಡ್ತಾನೆ. ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ಈ ರೀತಿ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಐ ವಿಲ್ ಟೇಕ್ ಒನ್ ಕಾಲೇಜ್. ಓಕೆ, ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್. ಇಲ್ಲಿ 1G 1H ನೋಡಿ, ಟೋಟಲ್ ಸೀಟ್ಸ್ 170 ಇದೇ ತಗೋತೀನಿ. ಕೆನರಾ ಬ್ಯಾಂಕ್ ಸ್ಕೂಲು ನಾರ್ಮಲಿ 60 ಸೀಟ್ಸ್ ಇರುತ್ತೆ. 60 ಸೀಟ್ಸ್ ನ ಡಿವೈಡ್ ಮಾಡ್ತಾರೆ. ಇಲ್ಲಿ ನೋಡಿ, ಜನರಲ್ ಮೆರಿಟ್ಗೆ 25 ಇದೆ. ಮಿಕ್ಕಿದ್ದು 35 ಸೀಟ್ಸ್ ನ ಡಿವೈಡ್ ಮಾಡ್ತಾರೆ ಕ್ಯಾಟಗರಿ ವೈಸ್. 1G ಸರ್ ಏನ್ ಸರ್ ಇದು 1G 1H? ಇಲ್ಲಿದೆ ನೋಡಿ, 1G ಅಂತ ಹೇಳಿದ್ರೆ ಜನರಲ್ ಕ್ಯಾಟಗರಿ 1 ಅಂತ. ಈ H ಅಂತ ಏನಿರುತ್ತೆ ಅದು ಹೈದರಾಬಾದ್ ಕರ್ನಾಟಕ ರೀಜನಲ್ ಬರ್ತಕ್ಕಂಥವ್ರು. ನೀವು ರಾಯಚೂರು ಡಿಸ್ಟಿಕ್, ಗುಲ್ಬರ್ಗಾ ಡಿಸ್ಟಿಕ್, ಬಳ್ಳಾರಿ ಡಿಸ್ಟಿಕ್ ಈ ಕಡೆ ಇರ್ತಕ್ಕಂಥವ್ರು ಹೈದರಾಬಾದ್ ಕರ್ನಾಟಕ ಅನ್ನ ಕ್ಲೈಮ್ ಮಾಡ್ತಾರೆ. ಅಂತ ವಿದ್ಯಾರ್ಥಿಗಳಿಗೆ H ಅಂತ ಹೇಳ್ತೀವಿ. ಓಕೆ, ಅದನ್ನ ಬಿಟ್ಟು ಬೇರೆ ಜಿಲ್ಲೆ ಮೈಸೂರು, ಮ್ಯಾಂಗ್ಳೂರ್ ಈ ರೀತಿ ಜಿಲ್ಲೆಗಳಿಗೆ ನಾವು G ಅಂತ ಯೂಸ್ ಮಾಡ್ತೀವಿ, ಜನರಲ್ ಅಂತ. ಅಂದ್ರೆ ಜನರಲ್ ಮೆರಿಟ್ ಬೇರೆ. ಓಕೆ, GM ಅಂದ್ರೆ ಜನರಲ್ ಮೆರಿಟ್. ನಾನು ಹೇಳ್ತಾ ಇರೋದು ಈ ಜನರಲ್ ಬೇರೆ. ಓಕೆ, ಜಸ್ಟ್ ಜನರಲ್. 1G ಅಂತ ಹೇಳಿದ್ರೆ ಕ್ಯಾಟಗರಿ 1, 2A ಜನರಲ್ ಅಂತ ಹೇಳಿದ್ರೆ ಉಳಿದ ಆ ಹೈದರಾಬಾದ್ ಕರ್ನಾಟಕ ಬರ್ತಕ್ಕಂಥ ಡಿಸ್ಟಿಕ್ ನ ಬಿಟ್ಟು ಉಳಿದಂತ ಡಿಸ್ಟಿಕ್ ಅವರೆಲ್ಲ ಜನರಲ್ A 2A G ಬರ್ತಾರೆ. ಈ ಎಲ್ಲಿ ಹೆಚ್ಚಿರುತ್ತೆ ಅದು ಹೈದರಾಬಾದ್ ಕರ್ನಾಟಕ ಜಾಯ್ನ್ ಆಗ್ತದೆ. ಓಕೆ, ಸೊ ಆ ವಿದ್ಯಾರ್ಥಿಗಳಿಗೆ ಅದು ಕ್ಲೈಮ್ ಮಾಡ್ಕೋತಾರೆ. ಹಾಗಾಗಿ ಇದು ಬೇಕಾದ್ರೆ ನೀವು ಸ್ಕ್ರೀನ್ ಶಾಟ್ ತಗೊಳ್ಳಿ. ಎಲ್ಲಾ ಕ್ಯಾಟಗರಿಯಲ್ಲೂ ಕೂಡ ಹೈದರಾಬಾದ್ ಕರ್ನಾಟಕ ಇರುತ್ತೆ, ಜನರಲ್ ಮೆರಿಟ್ ಕೂಡ ಇರ್ತದೆ. ಸೊ ಎಲ್ಲರೂ ಜನರಲ್ ಮೆರಿಟ್ ಅಲ್ಲೇ ಬರ್ತೀರಾ, ಎಕ್ಸೆಪ್ಟ್ ಹೈದರಾಬಾದ್ ಕರ್ನಾಟಕದಲ್ಲಿ ಬರ್ತಕ್ಕಂಥ ಒಂದು 5-6 ಡಿಸ್ಟಿಕ್ ಅವರು ಏನಾಗ್ತಾರೆ, ಅವರು ಹೈದರಾಬಾದ್ ಕರ್ನಾಟಕ H ಅಲ್ಲಿ ಬರ್ತಾರೆ. ಸೊ ಇಲ್ಲಿ ಉಳಿದ 60 ಸೀಟ್ಸ್ ಅಲ್ಲಿ ಉಳಿದ ಸೀಟ್ ನೆಲ್ಲ ಡಿವೈಡ್ ಮಾಡ್ತಾನೆ. 2A ಜನರಲ್ಗೆ 8 ಸೀಟ್ಸ್, 2A ಹೈದರಾಬಾದ್ ಕರ್ನಾಟಕ 1 ಸೀಟು, 2B ಜನರಲ್ಗೆ 2 ಸೀಟ್ಸ್, 2B ಹೈದರಾಬಾದ್ 0 ಸೀಟ್ಸ್, 3A ಜನರಲ್ 2 ಸೀಟ್ಸ್. ಲೈಕ್ ವೈಸ್ ಈ 60 ಅಲ್ಲಿ 25 ಜನರಲ್ ಮೆರಿಟ್ ಬಿಟ್ರೆ ಮಿಕ್ಕಿದ 35 ಸೀಟ್ಸ್ ಏನ್ ಮಾಡ್ತಾನೆ, ಅವನು ಈ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ. ಸೊ ಇನ್ ಕೇಸ್ ಅವರು ಇನ್ನೊಂದು ಸೆಕ್ಷನ್ ಜಾಸ್ತಿ ಮಾಡಿದ್ರು, ಆವಾಗ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಅದು ಡಿಸ್ಪ್ಲೇ ಆಗುತ್ತೆ. ಈ ಕಾಲೇಜ್ನಲ್ಲಿ ಎಷ್ಟು ಇದೆ ಸೀಟ್ಸು ಅಂತ ನೀವೇನ್ ಮಾಡ್ಬೇಕು, ಈ ಕಾಲೇಜ್ ಕೋಡ್ ಅನ್ನ ಬರ್ದಿಟ್ಕೋಬೇಕು. ಈ ಕಾಲೇಜ್ ಕೋಡ್ ಯಾಕೆ ಬರ್ದಿಟ್ಕೋಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಅಪ್ಲೈ ಮಾಡ್ಬೇಕಾದ್ರೆ ಅದು ಇಂಪಾರ್ಟೆಂಟ್ ಆಗ್ತದೆ. ನಿಮ್ಮ ಕನ್ವೀನಿಯನ್ಸ್ಗೆ ನಿಮಗೆ ಬ್ಯಾಂಗ್ಳೂರ್ ಬೇಕಾ, ಬ್ಯಾಂಗ್ಳೂರಲ್ಲಿ ಯಾವ ಕಾಲೇಜ್ ಬೇಕು, ನಿಮ್ಮ ಫೀಸ್ ಸ್ಟ್ರಕ್ಚರ್, ನಿಮ್ಮ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿಗೆ ಯಾವ ಕಾಲೇಜ್ ಅಂತ ನೀವೆಲ್ಲ ಡಿಸೈಡ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗತ್ತೆ. ಇದನ್ನ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಅಂತ ಬಿಡ್ತಾರೆ. ಆಪ್ಷನ್ ಎಂಟ್ರಿ ಅಂತ ಹೇಳಿದ್ರೆ ನಿಮಗೆ ಎಷ್ಟು ಅಂದ್ರೆ ಮೋರ್ ದ್ಯಾನ್ 100 ಕಾಲೇಜಸ್ ನೀವು ಚೂಸ್ ಮಾಡ್ಬೋದು. ನಾನು ಅದನ್ನ ಯಾವ ರೀತಿ ಚೂಸ್ ಮಾಡೋದು ಅಂತ ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಒಂದು ವಿಡಿಯೋ ಮಾಡಿ ನಾನು ಕೊಡ್ತೀನಿ. ಸೊ ಆಪ್ಷನ್ ಎಂಟ್ರಿ ಒಂದು 10 ಕಾಲೇಜ್ ಮಾಡ್ತೀರಾ. ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಅಂತ ಹೇಳ್ತೀವಿ. ಮಾರ್ಕ್ ಸೀಟ್ ಅಂತ ಹೇಳಿದ್ರೆ ಪ್ರಾಬಬಲಿ ಈ ಕಾಲೇಜಲ್ಲಿ ಸಿಗಬಹುದು ನಿಮ್ಗೆ ಅಂತ. ಪ್ರಾಬಬಲಿ ಈ ಕಾಲೇಜಲ್ಲಿ ಸಿಗಬಹುದು. ಇಲ್ಲಿ ನೋಡಿ ಈ ರೀತಿ ಇರುತ್ತೆ. ನಾ ಲಾಸ್ಟ್ ಇಯರ್ ತೋರಿಸ್ತಾ ಇದ್ದೀನಿ ನೋಡಿ. ಪಬ್ಲಿಕೇಶನ್ ಆಫ್ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ನೋಡಿ. ಆಕ್ಚುಲಿ ಜನವರಿ ಮಂತ್ ಅಲ್ಲಿ 21ಗೆ ಮಾರ್ಕ್ಸ್ ಸೀಟ್ ಬಿಟ್ಟಿದ್ರು. ಅಂದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ ಈ ಕಾಲೇಜ್ಗಳಲ್ಲಿ ಯಾವ್ದಾದ್ರು ಒಂದು ಸಿಗ್ಲಿ ಅಂತ. ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಾವಿಷನ್ ಟು ಚೇಂಜ್ ಆಪ್ಷನ್ ಎಂಟ್ರಿ. ಈ 21st ನೋಡಿ 2 days ಟೈಮ್ ಕೊಡ್ತಾನೆ. 21st to 23 ಡೇ ಅಂದ್ರೆ 2 days 48 hours ಟೈಮ್ ಕೊಡ್ತಾನೆ. ಇನ್ ಕೇಸ್ ನಿಮ್ಗೆ ಅದು ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಏನ್ ಮಾಡ್ಬೋದು, ಚೇಂಜಸ್ ಅನ್ನ ಮಾಡ್ಕೋಬಹುದು ಅಂತ. ನೆಕ್ಸ್ಟ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಮಾಡ್ತಾನೆ. ಇಲ್ಲಿ ಚೇಂಜ್ ಮಾಡಕ್ಕಾಗಲ್ಲ ನೀವು. ಓಕೆ, ಇಲ್ಲಿ ಚೇಂಜ್ ಮಾಡಕ್ಕಾಗಲ್ಲ. ಇಲ್ಲಿ ನಿಮ್ಗೆ 3 ಆಪ್ಷನ್ಸ್ ಇರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಅಂತ ನಿಮ್ಗೆ 4 ಚಾಯ್ಸ್ ಇರ್ತದೆ. ಚಾಯ್ಸ್ 1 ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ಕೊಡ್ತೀನಿ ನಿಮ್ಗೆ. ನಾನು ಜಸ್ಟ್ ಈಗ ಏನ್ ಪ್ರೊಸೀಜರ್ ಆಗತ್ತೆ ಅಂತ ಹೇಳ್ತಾ ಇರೋದು. ಚಾಯ್ಸ್ 1 ಅಂತ ಹೇಳಿದ್ರೆ ಈ ಕಾಲೇಜ್ ಇಷ್ಟ ಇದೆ ನಂಗೆ, ನಾನು ಇಲ್ಲಿ ಅಡ್ಮಿಷನ್ ಆಗ್ತೀನಿ ಅಂತ. ಚಾಯ್ಸ್ 2 ಅಂತ ಹೇಳಿದ್ರೆ ನಂಗೆ ಇಷ್ಟ ಇದೆ ಬಟ್ ಆದ್ರೆ ನಾನು ಸೆಕೆಂಡ್ ರೌಂಡ್ ಹೋಗ್ತೀನಿ ಅಂತ. ಚಾಯ್ಸ್ 3 ಅಂತ ಹೇಳಿದ್ರೆ ನಂಗೆ ಇಲ್ಲಿ ಯಾವ್ದು ಇಷ್ಟ ಇಲ್ಲ, ನಾನು ಡೈರೆಕ್ಟ್ ಆಗಿ ಚಾಯ್ಸ್ ಆಪ್ಷನ್ ಎಂಟ್ರಿ 2 ಹೋಗ್ತೀನಿ ಅಂತ. ಚಾಯ್ಸ್ 4 ಅಂತ ಹೇಳಿದ್ರೆ ನಂಗೆ ಇದು ಪ್ರೊಸೀಜರೇ ಬೇಡ, ನಾನು ಮ್ಯಾನೇಜ್ಮೆಂಟ್ ಸೀಟ್ ಹೋಗ್ತೀನಿ ಅಂತ. ಸೊ ಅದನ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಫಸ್ಟ್ ರೌಂಡ್ ಅಲ್ಲಿ ಟೈಮಿಂಗ್ಸ್ ಬಿಡ್ತಾನೆ ನೋಡಿ, ಅದು ಕೂಡ 2 days ಬಿಡ್ತಾನೆ. ಸೊ ಯಾರ್ಯಾರು ಚಾಯ್ಸ್ 1, ಚಾಯ್ಸ್ 2 ಮಾಡ್ಕೊಂಡಿರ್ತೀರಾ ಅವ್ರಿಗೆ ಅಡ್ಮಿಷನ್ ಆಗ್ಲಿಕ್ಕೆ, ಪೇಮೆಂಟ್ ಮಾಡ್ಲಿಕ್ಕೆ ಅಗೈನ್ 5 days ಟೈಮ್ ಕೊಡ್ತಾನೆ.
ಇಲ್ಲಿ ಅಬ್ಸರ್ವ್ ಮಾಡ್ಬೋದು 21st ಇಂದ 30th ಅಂದ್ರೆ 10 days ಏನಾಗುತ್ತೆ, ಇದು ಪ್ರೋಸೆಸ್ ನಡೆಯುತ್ತೆ. 10 to 15 days ಪ್ರೋಸೆಸ್ ನಡೆಯುತ್ತೆ ಫಸ್ಟ್ ರೌಂಡ್ ಇಂದ ಇದಕ್ಕೆ. ಎಕ್ಸಾಮಿನೇಷನ್ ಇಂದ ರಿಸಲ್ಟ್ ಬರಕ್ಕೆ 15 days. ಸೊ ಆಲ್ಮೋಸ್ಟ್ ಇನ್ನೂ 1 month ಪ್ರೊಸೀಜರ್ ನಡೀತಾನೆ ಇರುತ್ತೆ. ಅದಾದ ನಂತರ ಸೆಕೆಂಡ್ ರೌಂಡ್ ಬರ್ತದೆ. ಸೆಕೆಂಡ್ ರೌಂಡ್ಗೆ ಇನ್ನೊಂದು 15 days ಆಗ್ತದೆ. ಸೊ ಟೋಟಲ್ 1.5 month ಪ್ರೋಸೆಸ್ ಇರುತ್ತೆ ಸ್ಟೂಡೆಂಟ್ಸ್. ಜಸ್ಟ್ ಎಕ್ಸಾಮ್ ಬರೆದ ತಕ್ಷಣ ನಿಮ್ಗೆ ಎಲ್ಲಾ ಪ್ರೊಸೀಜರ್ ಮುಗಿದ್ ಬಿಡಲ್ಲ. ಇಲ್ಲಿ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ನಾನು ಹೇಳಿದ್ದೆ ಕನ್ಸಲ್ಟ್ ವಿತ್ ಪೇರೆಂಟ್, ಆಪ್ಷನ್ ಎ ಬೇಕಾ ಅಥವಾ ಚಾಯ್ಸ್ ಎ ಬೇಕಾ ಚಾಯ್ಸ್ ಬಿ ಬೇಕಾ ಅಂತ ನೀವು ಚೂಸ್ ಮಾಡ್ಕೊಂಡು ಪೇಮೆಂಟ್ ಅನ್ನ ಮಾಡ್ಬೇಕಾಗ್ತದೆ. ಫಸ್ಟ್ ರೌಂಡ್ ಅಲ್ಲಿ ಚಾಯ್ಸ್ ಎ ಮಾಡಿರ್ತಕ್ಕಂಥವ್ರು ನೀವೇನ್ ಮಾಡ್ಬೋದು, ರಿಸಲ್ಟ್ ಅನ್ನ ಬಿಡ್ತಾನೆ, ನೀವೇನ್ ಮಾಡ್ಬೋದು, ಹೋಗಿ ಆ ಕಾಲೇಜಿನ ಅಡ್ಮಿಷನ್ ಆಗ್ಬೋದು. ಇನ್ ಕೇಸ್ ಫಸ್ಟ್ ರೌಂಡ್ ಅಲ್ಲಿ ಯಾವುದೂ ಆಗಿಲ್ಲ ಅಂತ ಹೇಳಿದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಅಗೈನ್ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾನೆ. ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ 60 ಸೀಟ್ ಅಲ್ಲಿ 50 ಸೀಟ್ ಆಗೋಗಿರುತ್ತೆ, ಇನ್ನು 10 ಸೀಟ್ಸ್ ಉಳ್ಕೊಂಡಿರುತ್ತೆ. ಅದು ಯಾವ ಕ್ಯಾಟಗರಿಯಲ್ಲಿ ಉಳ್ಕೊಂಡಿದೆ ಅಂತ ನಿಮ್ಗೆ ಏನ್ ಮಾಡ್ತಾನೆ, ಸೆಕೆಂಡ್ ರೌಂಡ್ ಅಲ್ಲೂ ಈ ರೀತಿ ಒಂದು ನಿಮ್ಗೆ ಆಪ್ಷನ್ ಎಂಟ್ರಿನ ಬಿಡ್ತಾನೆ, ಅಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಬಿಡ್ತಾನೆ. ಅಗೇನ್ ಸೇಮ್ ಪ್ರೊಸೀಜರ್. ಬಟ್ ಇಲ್ಲಿ ಯಾವ್ದೇ ರೀತಿಯಾದಂತ ನಿಮ್ಗೆ ಚಾಯ್ಸಸ್ ಇರಲ್ಲ, ನೀವು ಸೇರ್ಕೊಳ್ಳೇಬೇಕು. ಸೆಕೆಂಡ್ ರೌಂಡ್ ಅಲ್ಲಿ ಯಾವ ಕಾಲೇಜ್ ಸಿಗುತ್ತೆ ಅದನ್ನ 100% ಸೇರ್ಕೊಳ್ಳೇಬೇಕು. ಹಾಗಾಗಿ ಇವಿಷ್ಟು ಪ್ರೊಸೀಜರ್ ಆಗ್ಲಿಕ್ಕೆ ಇನ್ನು 1.5 month ಆಗುತ್ತೆ. ಹಾಗಾಗಿ ಎಲ್ಲಾರು ಪೇಷನ್ಸ್ ಇಂದ ಇರಿ. ಡಾಕ್ಯುಮೆಂಟ್ಸ್ ಏನಿದೆ ದಯವಿಟ್ಟು ಎಲ್ಲ ರೆಡಿ ಮಾಡಿ ನೀವು ಇಟ್ಕೊಳ್ಳಿ. 2 ಸೆಟ್ ಅಲ್ಲ 3 ಸೆಟ್ ಜೆರಾಕ್ಸ್ ಮಾಡಿಸ್ಕೊಂಡು ನೀವು ಅದನ್ನ ಅಟೆಸ್ಟೇಷನ್ ಮಾಡಿಟ್ಕೊಳ್ಳಿ. ಯಾಕೆಂತಂದ್ರೆ ಕಾಲೇಜ್ ಅಡ್ಮಿಷನ್ ಟೈಮ್ ಅಲ್ಲಿ ನಿಮ್ಗೆ ಬೇಕಾಗ್ತದೆ. ಸೊ ಹಾಗೂ 1 ಸೆಟ್ ಯಾವಾಗ್ಲೂ ನೀವು ಮನೆಯಲ್ಲೇ ಇಟ್ಕೊಂಡಿರಿ, ಇನ್ ಕೇಸ್ ಯಾವ್ದಾದ್ರು ಜಾಬ್ ಅಪ್ಲೈ ಮಾಡ್ಲಿಕ್ಕೆ ನಿಮ್ಗೆ ಬೇಕಾಗ್ತದೆ. ಸೊ ಇವಿಷ್ಟು ಮಾಹಿತಿ ನಿಮ್ಗೆ ಆಫ್ಟರ್ ಎಕ್ಸಾಮಿನೇಷನ್ಸ್ ಏನಾಗುತ್ತೆ ಅನ್ನೋದನ್ನ ನಾನು ಹೇಳಿಕ್ ಬಂದಿದ್ದೆ. ಮುಂದಿನ ವಿಡಿಯೋದಲ್ಲಿ ನಾನು ಚಾಯ್ಸ್ ಎಂಟ್ರಿ ಬಗ್ಗೆ ಹಾಗೂ ಕಾಲೇಜ್ನ ಸೆಲೆಕ್ಟ್ ಮಾಡೋದು ಯಾವ ರೀತಿ, ನೆಕ್ಸ್ಟ್ ಯಾವ್ಯಾವ ಕಾಲೇಜ್ ಬೆಸ್ಟ್ ಕಾಲೇಜಸ್ಗಳಿವೆ ಅದ್ರ ಬಗ್ಗೆ ಎಲ್ಲ ಮಾಹಿತಿನ ಕೊಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ ನಲ್ಲಿ ಯಾರು ಬಿಟ್ಟು ಹೋಗ್ಬೇಡಿ. ಒಂದು ಪ್ರೊಸೀಜರ್ ಆಗೋ ತನಕ ದಯವಿಟ್ಟು ವೆಯ್ಟ್ ಮಾಡಿ. ಥ್ಯಾಂಕ್ ಯು.